ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಗೆ ದಲಿತ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡುತ್ತೇವೆ ಅಂತ ಹೇಳಿ ದಲಿತ ಸಂಘಟನೆಗಳು ಘೋಷಣೆಯನ್ನು ಕೂಗಿದ್ದಾರೆ. ಮಂಡ್ಯದಲ್ಲಿ ದಲಿತ ಸಂಘಟನೆಗಳ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಜನತಾ ಪರಿವಾರದ ಜೊತೆ ಇದ್ವಿ, ಈಗ ಸ್ವಕುಟುಂಬದ ಪರಿವಾರವಾಗಿದೆ. ಜನತಾ ಪರಿವಾರ ಸ್ವಕುಟುಂಬದ ಪರಿವಾರ ಆಗಿದೆ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ನಮ್ಮ ಸಮುದಾಯ ಶೋಚನೀಯ ಸ್ಥಿತಿಗೆ ತಲುಪುತ್ತೆ. ಹೀಗಾಗಿ ಕಾಂಗ್ರೆಸ್ ಪರ ನಮ್ಮ ಬೆಂಬಲ ಘೋಷಣೆ. ನಮ್ಮ ಬೆಂಬಲ ಮಂಡ್ಯಕ್ಕಷ್ಟೇ ಸೀಮಿತವಲ್ಲ, ರಾಜ್ಯಾದ್ಯಂತ ನಾವು ಬೆಂಬಲವನ್ನು ನೀಡ್ತೇವೆ ಅಂತ ಹೇಳಿ ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಿದೆ. ಒಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಹಬ್ಬರದ ಪ್ರಚಾರವನ್ನ ಮುಂದುವರಿಸಿದ್ರೆ ಅವರಿಗೆ ವಿವಿಧ ಸಂಘಟನೆಗಳು ಮತ್ತೆ ಸಮುದಾಯಗಳ ಬಲ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇದೀಗ ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ದಲಿತ ಕಾಂಗ್ರೆಸ್ನ ಬೆಂಬಲಿಸಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮೊದಲಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಗುರುಪ್ರಸಾದ್ ಕೆರಗೋಡು ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಈಗ ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಲ್ಲಾ ದಲಿತ ಸಂಘಟನೆಗಳು ಕೂಡ ಒಟ್ಟಾಗಿ ಬೆಂಬಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿದಿರಿ. ಯಾತಕ್ಕಾಗಿ ಮತ್ತೆ ಏನು ನಿರ್ಧಾರವನ್ನ ಕೈಗೊಂಡಿದ್ದೀರಿ? ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಕಳೆದ 2023 ಡಿಸೆಂಬರ್ 6ನೇ ತಾರೀಕಿನ ದಿನ ಎಲ್ಲ ದಲಿತ ಸಂಘಟನೆಗಳು ಒಟ್ಟುಗೂಡಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಡಿಸೆಂಬರ್ 6ನೇ ತಾರೀಕು ನಾವು ಒಂದು ಬೃಹತ್ ಲಕ್ಷಾಂತರ ಜನರ ಮಟ್ಟದ ಒಂದು ಸಮಾವೇಶವನ್ನು ಕೂಡ ಮಾಡಿ ಡಿಸೆಂಬರ್ 6ನೇ ತಾರೀಕು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ವಿಧಾನಸಭಾ ಚುನಾವಣೆ 23ರ ವಿಧಾನಸಭಾ ಚುನಾವಣೆ ಮತ್ತು 24ರಲ್ಲಿ ಬರ್ತಾ ಇರ್ತಕ್ಕಂಥ ಲೋಕಸಭೆಯ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು, ಅದನ್ನು ಗೆಲ್ಲಿಸಬೇಕು, BJPಯನ್ನು ಮಣಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಅವತ್ತೇ ಕೈಗೊಂಡಿದ್ದು. ಅದರಂತೆ ನಾವು ಇವತ್ತು ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಗಳು ನಮ್ಮದೇ ಆದ ಒಂದು ಕರಪತ್ರ ಹಾಕ್ಕೊಂಡಿದ್ದೀವಿ. ಆ ಕರಪತ್ರದ ಪ್ರಕಾರದಲ್ಲಿ ನಾವು ಎಲ್ಲ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮನೆಗೆ ತಲುಪಿಸಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ, ಇದು ಮಹತ್ವಪೂರ್ಣವಾದಂಥ ಒಂದು ಚುನಾವಣೆ ಆಗಿದೆ. ಈ ಚುನಾವಣೆ ಅಂತಿಂತ ಸುಮ್ಮನೆ ಮಾಮೂಲು ಚುನಾವಣೆ ಥರ ಅಲ್ಲ. ಯಾವುದೇ ಇದುವರೆಗೆ ಎಷ್ಟೋ ಚುನಾವಣೆಗಳು ಬಂದಿವೆ, ನೋಡಿದ್ದೀವಿ ಅನ್ನೋ ಥರ ಚುನಾವಣೆ ಅಲ್ಲ. ಇದು ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ಭಾರತ, ಈ ಪದ ಭಾಳ ಇಂಪಾರ್ಟೆಂಟು. ಒಕ್ಕೂಟ ಭಾರತವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಚುನಾವಣೆಯಲ್ಲಿ ನಮಗಿರುವಂಥ ಒಂದು ದೊಡ್ಡ ಸವಾಲು ಎದುರಾಗಿದೆ. ಹಾಗಾಗಿ ಈ ಕೋಮುವಾದಿ BJP ಪಕ್ಷವನ್ನು ಸೋಲಿಸುವ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ನಾವು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರುಗಳನ್ನು ಅವರನ್ನು ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಮಂಡ್ಯದಲ್ಲೂ ಕೂಡ ನಾವು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ನಾವು ಮನಸ್ಪೂರ್ವಕವಾಗಿ ಎಲ್ಲ ಮನೆಯನ್ನು ತಲುಪಿಸಿ ಅವ್ರಿಗೆ ನಮ್ಮ ಕರಪತ್ರವನ್ನು ಕೊಟ್ಟು, ಇದೊಂದು ಭಾಳ ಇಂಪಾರ್ಟೆಂಟ್ ಚುನಾವಣೆ, ಇದು ಅಂತಿಂತ ಚುನಾವಣೆ ಅಲ್ಲ. ಈ ಚುನಾವಣೆಯಲ್ಲಿ ನಾವು ಸ್ವಲ್ಪ ಯಾಮಾರಿದ್ರೆ ನಮ್ಮ ಮುಂದಿನ ತಲೆಮಾರು ದೊಡ್ಡ ಅನಾಹುತಕ್ಕೆ ಸಿಕ್ಕಾಕೊಳ್ಳುತ್ತೆ. ಆದ್ದರಿಂದ ಈ BJP ಸರ್ಕಾರವನ್ನು ತೆಗಿಲೇಬೇಕು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅಲ್ಲಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮಂಡ್ಯವನ್ನ ಉದ್ದೇಶಪೂರ್ವಕವಾಗಿ ನಾವು ಉದ್ದೇಶಿಸಿ ನಾವು ಮಾತನಾಡೋದಾದ್ರೆ, ಪ್ರಾದೇಶಿಕದ ಅಸ್ಮಿತೆಯನ್ನು ಉಳಿಸ್ಕೊಂಡಿದ್ದಂಥ ಪ್ರಾದೇಶಿಕ ಪಕ್ಷ ಅಂತೇನಿತ್ತು, JDSನ ಬೆಂಬಲಿಸ್ತಕ್ಕಂಥ ಸಂಘಟನೆಗಳು ಕೂಡ ಸಾಕಷ್ಟಿದ್ವು. ಆದರೆ ಈ ಬಾರಿ ಮಂಡ್ಯದಲ್ಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಕ್ಕಂಥದ್ದು, JDS ಅಭ್ಯರ್ಥಿ ವಿರುದ್ಧವಾಗಿ ಈಗ ಮತವನ್ನ ಕೇಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಏನು ಇದ್ರ ಹಿನ್ನೆಲೆ ಎಲ್ಲ ಏನಿರ್ಬೋದು? ನಾವು ಈ ಹಿಂದೆ ದಲಿತ ಸಂಘಟನೆ ಆರಂಭದಲ್ಲೇ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಬಂದಂಥ ಚಳುವಳಿ ನಮ್ಮದು. ನಾವು ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಭಾಷಾ ಚಳುವಳಿ ಇರ್ಬೋದು, ಈ ಮೂರೂ ಚಳುವಳಿಗಳು ಒಟ್ಟು ಸೇರಿದ್ರಿಂದಾಗೆ ಒಂದು ಜನತಾ ಪರಿವಾರ ಅಧಿಕಾರಕ್ಕೆ ಬಂದದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ಕಾಣ್ಬೋದಾಗಿದೆ. ಹಾಗಾಗಿ ಯಾವಾಗ ಜನತಾ ಪರಿವಾರ ಹೋಗಿ ಸ್ವಕುಟುಂಬ ಪರಿವಾರ ಆಗ್ಲಿಕ್ಕೆ ಶುರುವಾಯಿತೋ ಆವತ್ತಿನಿಂದ ನಾವು ಮತ್ತೆ ಕಾಂಗ್ರೆಸ್ ಅನಿವಾರ್ಯ. ಕಾಂಗ್ರೆಸ್ ಈ ದೇಶದ ಉಳಿವಿಗಾಗಿ, ಈ ದೇಶದ ಸಂವಿಧಾನಕ್ಕಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ, ಆಡಳಿತಾತ್ಮಕ ವಿಚಾರಗಳಲ್ಲಿ ಅವರು ಸರಿಯಾದ
ಪ್ರಜಾಪ್ರಭುತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದೃಷ್ಟಿಯಿಂದ ನಮಗೆ ಈ ಕಾಂಗ್ರೆಸ್ ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ಸನ್ನು ಮತ್ತೆ ಬೆಂಬಲಿಸ್ತಾ ಬಂದಿದ್ದೀವಿ. ಹಾಗಾಗಿ ಇದು ಇವತ್ತು ಎರಡನೇ ಬಾರಿ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದ್ದೆ. ಮೂರನೇ ಬಾರಿಗೂ ನರೇಂದ್ರ ಮೋದಿನೇ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನ ಉಳ್ಕೊಳ್ಳಲ್ಲ, ಪ್ರಜಾಪ್ರಭುತ್ವ ಉಳಿಯಲ್ಲ, ಅಲ್ಪಸಂಖ್ಯಾತರು ದಲಿತರ ಸ್ಥಿತಿಯಂತೂ ಒಂದು ರೀತಿಯ ಶೋಚನೀಯ ರೌರವ ನರಕಕ್ಕೆ ಹೋಗಿ ಬೀಳಬೇಕಾಗುತ್ತೆ ನಮ್ಮ ಸಮುದಾಯಗಳು, ಈ ತಳ ಸಮುದಾಯಗಳು. ಹಾಗಾಗಿ ನಾವು ಅವರನ್ನು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಒಂದು ಜನಸ್ಪಂದನೆ ಕೂಡ ಸಿಗ್ತಾ ಇದೆ. ಇಲ್ಲ, ಈ ಸಲ ಅವ್ರನ್ನ ಸೋಲಿಸಲೇಬೇಕು ಅಂತಕ್ಕಂಥದ್ದು. 27 ಜನ MP ಗಳು ಇದ್ದರೂ ಕೂಡ ಕರ್ನಾಟಕದಲ್ಲಿ ಮಹಾನ್ ತೆರಿಗೆ ವಂಚನೆಯನ್ನು ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಕೂಡ ನಾವು ಜನರಿಗೆ ಹೇಳಿ ನಾವು ಜನರನ್ನು ಸಂಘಟಿಸಿ ಅವ್ರನ್ನ ಎಚ್ಚರಗೊಳಿಸ್ತೀವಿ ಮತ್ತು BJPಯ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ನಾವು ಸಹಕಾರವನ್ನು ಬೆಂಬಲವನ್ನು ನೀಡ್ತಾ ಇದ್ದೀವಿ. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆ ಹೊಸ ಮುಖ, ಅಂದರೆ ಕಾಂಗ್ರೆಸ್ನಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿದ್ದಾರೆ. ಆದರೆ JDS ಮತ್ತು BJP ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮತ್ತು ಮಾಜಿ ಪ್ರಧಾನಿಯವರ ಪುತ್ರ ಕೂಡ. ಹೀಗಾಗಿ ನಾನು ರೈತರ ಪರವಾಗಿದ್ದೇನೆ, ರೈತರ ಮಗ, ರೈತರ ಮಣ್ಣಿನ ಮಗ ಅಂತೇಳಿ ರೈತರ ಸಾಲವನ್ನು ಮನ್ನಾ ಮಾಡಿದ್ದೇನೆ ಅಂತೇಳಿ ಮತವನ್ನು ಕೇಳ್ತಿದ್ದಾರೆ. ಅವ್ರ ಬಗ್ಗೆ ನೀವೇನು ಹೇಳ್ಬೋದು? ಆದರೆ ಇದೇ ಕುಮಾರಸ್ವಾಮಿ, ಇದೇ ದೇವೇಗೌಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಕೇಳಬೇಕಾಗಿತ್ತು, ಯಾಕೆ ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ಕರ್ನಾಟಕಕ್ಕೆ ಯಾಕೆ ಇಷ್ಟ ದ್ರೋಹ ಮಾಡಿದಿರಿ. 1-2 ಬಾರಿ ಹೋಗಿದ್ರಲ್ಲ, ಅಪ್ಪ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ರು, ಮೊಮ್ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗಿ ಭೇಟಿಯಾಗಿದ್ದಾರೆ, ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ನೋಡಿ, ಬರ ಪರಿಹಾರಕ್ಕೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಭಾಳ ದೊಡ್ಡ ಮೋಸ ಆಗಿದೆ, ವಂಚನೆ ಮಾಡಲಾಗಿದೆ. ನಮ್ಮ GST ಪಾಲನ್ನು, ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ಪಾಲನ್ನು ಕೂಡ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ನಾವು ತೆರಿಗೆ ಕಟ್ಟಿದ್ರೆ ಅದರಲ್ಲಿ ಕೇವಲ ಬರೀ 3 ರೂಪಾಯಿ ಕೊಡೋದಾದರೆ ಯಾಕೆ ಈ ಕೇಂದ್ರ ಸರ್ಕಾರ ಈ ಥರದ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ? ಮೇಕೆದಾಟು ಯೋಜನೆಗೆ ನೀವು ಪರಿಹಾರ ತರ್ಬೋದಾಗಿತ್ತು, ಅನುಮತಿಯನ್ನು. ದೇವೇಗೌಡರಿಗೆ ಆಗಲಿ ಕುಮಾರಸ್ವಾಮಿ ಅವ್ರಿಗಲಿ ನಾವು ಕೇಳ್ತಾ ಇರ್ತಾ ಪ್ರಶ್ನೆ, ಮೇಕೆದಾಟು ಯೋಜನೆಗೆ ಎಲೆಕ್ಷನ್ ಪೂರ್ವವಾಗಿ ಹೋಗಿದ್ರಲ್ಲ ನೀವು ಒಪ್ಪಂದ ಮಾಡ್ಕೊಳ್ಳಿಕ್ಕೆ, ಆ ಸಂದರ್ಭದಲ್ಲೇ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿ, ಎಲೆಕ್ಷನ್ ಬರ್ತಾ ಇದೆ, ಅನುಕೂಲ ಆಗುತ್ತೆ ಅಂತ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ಯಾಕೆ ನಮಗೆ ತೆರಿಗೆ ವಂಚನೆ ಮಾಡಿದ್ದೀರಿ? ನಮ್ಮ ಕರ್ನಾಟಕಕ್ಕೆ ಬರ ಪರಿಹಾರದ ನಿಧಿಯನ್ನು ಯಾಕೆ ಕೊಡಲಿಲ್ಲ? ನೀವು ಕೊಡಿ, ನಮ್ಮ ಜನ ಸಂಕಷ್ಟದಲ್ಲಿದ್ದಾರೆ, ಬರದಲ್ಲಿ ಬದುಕ್ತಾ ಇದ್ದಾರೆ ಅಂತ ಕೇಳ್ಬೋದಾಗಿತ್ತಲ್ಲ. ರೈತರ ಪರವಾಗಿ, ಜನರ ಪರವಾಗಿ ನೀವು ಇರೋದೇ ಅದು ಸತ್ಯ ಆಗೋದಾದರೆ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ಬರೀ ನೀವು ನಿಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇದುವರೆಗೆ ನೀವು ಮಾಡ್ಕೊಂಡು ಬಂದಿರೋ ಮೋಸ ಧೋಖಾ ಸಾಕು. ಈಗಲಾದರೂ ನಿಲ್ಲಿಸಿ. ಯಾಕೆ ಅಂದರೆ ಕರ್ನಾಟಕದ ಚಳುವಳಿಗಳಿಗೆ, ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಕಮ್ಯುನಿಸ್ಟ್ ಚಳುವಳಿ ಇರ್ಬೋದು, ಮಹಿಳಾ ಚಳುವಳಿಗಳಿರ್ಬೋದು, ಭಾಷಾ ಚಳುವಳಿ ಇರ್ಬೋದು, ನೀವು ಒಂದು ರೀತಿ ಧೋಖಾ ಮಾಡಿದ್ದೀರಿ. ಯಾಕೆ ಅಂದರೆ ನಮಗೆ ಅನ್ಯಾಯ ಮಾಡಿ ನೀವು ನಿಮ್ಮ ಎಲ್ಲ ಜಾತಿ ಸಮುದಾಯಗಳು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಎಲ್ಲ ವರ್ಗದ ಜನರಿದ್ದಂಥ ಒಂದು ಜನತಾ ಪರಿವಾರವನ್ನು ನೀವು ಸ್ವಕುಟುಂಬ ಪರಿವಾರ ಮಾಡಿಕೊಂಡ್ರೆ ಎಲ್ಲರನ್ನೂ ಕಿತ್ತು ಬಿಸಾಕಿದ್ರಿ. ಈಗ ನಿಮಗೆ ಮನವರಿಕೆಯಾಗಿ ಇದೊಂದು ಶೋಚನೀಯ ಪರಿಸ್ಥಿತಿ. ಹೋಗಿ BJPಯಲ್ಲಿ ಕೇವಲ ಬರೀ 3 ಸೀಟ್ಗೋಸ್ಕರ ನೀವು ಹೋಗಿ ಅಲ್ಲಿ ಅವ್ರ ಮನೆ ಬಾಗಿಲಲ್ಲಿ ನಿಂತಿದ್ದೀರಲ್ಲ, ಅಲ್ಲಿಂದ ನೀವು ಇಲ್ಲಿಗೆ ಬಂದು ಅಭ್ಯರ್ಥಿ ಆಗಿದ್ದೀರಲ್ಲ, ಇದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ನಿಮ್ಮ ಸೋಲಿಗೆ ನಾವು ಖಂಡಿತವಾಗಿ ಕಂಕಣಬದ್ಧವಾಗಿ ನಾವು ದುಡಿತೀವಿ. ಯಾವ ಕಾರಣಕ್ಕೂ ಇಲ್ಲಿ BJP JDS ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲೋದಕ್ಕೆ ನಾವು ಬಿಡೋದಿಲ್ಲ. ನಾವು ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಅವರ ವಿರುದ್ಧವಾಗಿ ಕೆಲಸ ಮಾಡ್ತೀವಿ. ಸರ್, ಈಗ ದಲಿತ ಸಂಘಟನೆಗಳ, ಸಮೂಹ ಸಂಘಟನೆಗಳ ಈ ಒಂದು ಕಾಂಗ್ರೆಸ್ ಬೆಂಬಲ ಮಂಡ್ಯ ಕ್ಷೇತ್ರಕ್ಕಷ್ಟೇ ಸೀಮಿತನಾ ಅಥವಾ ಇಡೀ ರಾಜ್ಯಕ್ಕೆನಾ? ಇಡೀ ಕರ್ನಾಟಕದಾದ್ಯಂತ ನಮ್ಮ ಟೂರ್ ಈಗಾಗಲೇ 14ರಿಂದ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ನಾನು ಇವತ್ತು ಮಂಡ್ಯದಲ್ಲಿದ್ದೀನಿ. ನಾಳೆಯಿಂದ ನಾವು ಮೈಸೂರು, ಚಾಮರಾಜನಗರ, ಮೈಸೂರು, ಕೊಡಗು, ಕೋಲಾರ, ಹಾಸನ, ಈ ರೀತಿ ನಮ್ಮ ಕಾರ್ಯಕ್ರಮ ಮುಂದುವರಿತದೆ. ನಮ್ಮ ಎಲ್ಲ ಸಂಘಟನೆಗಳು ಕೂಡ ಜೊತೆಯಲ್ಲಿದ್ದಾರೆ. ಒಬ್ಬರು ಇಬ್ಬರು ಸೆಪ್ರೇಟಾಗಿ ಮಾಡಿದ್ರು ಕೂಡ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲಿಸಿ BJPಯನ್ನು ತಿರಸ್ಕರಿಸ್ತಕ್ಕಂಥ ನಿರ್ಧಾರಗಳನ್ನೇ ತೆಗೆದುಕೊಂಡಿದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಇದನ್ನು ಮಾಡಲೇಬೇಕು, ಇದು ಅನಿವಾರ್ಯ. ಯಾಕೆ ಅಂದರೆ ಸಂವಿಧಾನ ಉಳಿದೇ ಇದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಲಿಲ್ಲ ಅಂದರೆ ಯಾವ ದಲಿತ ಸಮುದಾಯವನ್ನು ಉಳ್ಕೊಳ್ಳೋಕ್ಕಾಗಲ್ಲ, ಅಲ್ಪಸಂಖ್ಯಾತ ಸಮುದಾಯಗಳು ಉಳ್ಕೊಳ್ಳೋಕ್ಕಾಗಲ್ಲ, ಹಿಂದುಳಿದ ವರ್ಗದ ವ್ಯಕ್ತಿಗಳು ಸಮುದಾಯಗಳು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಈ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ನಾವು ಉಳಿತೀವಿ, ಜನಸಾಮಾನ್ಯರು ಉಳಿತೀವಿ, ಬಡವರು ಬಗ್ಗರು ಉಳಿತಾರೆ, ತಳ ಸಮುದಾಯಗಳು ಉಳಿತವೆ. ಹಾಗಾಗಿ ಸಂವಿಧಾನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮೊದಲು ಮಾಡಬೇಕು. BJPನ ಸೋಲಿಸಬೇಕು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಇದು ರಾಜ್ಯದಾದ್ಯಂತ ನಡೆಯುತ್ತೆ.
ಇದಿಷ್ಟು ಏನು ದಲಿತ ಸಂಘಟನಾ ಸಮಿತಿಯ ದಲಿತ ಸಂಘರ್ಷ ಸಮಿತಿಯ ಗುರುಪ್ರಸಾದ್ ಕೆರಗೋಡ್ ಅವರ ಮಾತಾಗಿರ್ತಕ್ಕಂಥದ್ದು. ಇದು ಕೇವಲ ಮಂಡ್ಯ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿಲ್ಲ, ರಾಜ್ಯಾದ್ಯಂತ ನಾವು ಪ್ರವಾಸವನ್ನ ಮಾಡ್ತೇವೆ. ನಮ್ಮ ಉದ್ದೇಶ ಒಂದೇ, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಹೀಗಾಗಿ ನಾವೆಲ್ಲರೂ ಉಳಿಬೇಕು ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೇವೆ. ನಮ್ಮ ಈ ಹೋರಾಟ ಇಡೀ ರಾಜ್ಯಾದ್ಯಂತ ಮುಂದುವರಿಯುತ್ತೆ ಅನ್ನೋ ಒಂದು ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.